ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭವಾನಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹುಡುಗರಿಗೆ ಅಂತರೂ ಸ್ಕೂಲಿಗೆ ಮಾರ್ನಿಂಗ್ 7:30ಗೆ ಬಿಡೋದಿತ್ತು. ಅವ್ರಿಗೆ ಎಷ್ಟು ಬಿಟ್ಟು ಬಂದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ಇವತ್ತಿನ ಲಾಗ್ನಲ್ಲಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ಬೇಕನ್ನತ್ತೀನಿ. ಮತ್ತು ಅದಕ್ಕಿಂತ ಮೊದಲು ಇವತ್ತು ಕುಕ್ಕಿಂಗ್ ಕೆಲಸ ಇದೆ. ಇವತ್ತು ಮಾರ್ನಿಂಗನೇ ಬೇಗ ಬಂದೀವಿ. ಇವತ್ತೇನೋ ಹುಡುಗರು ಟಿಫಿನ್ ಕಟ್ಟಿಲ್ಲ. ಹುಡುಗರಿಗೆ ಅದರದ್ದು ಸ್ನ್ಯಾಕ್ಸ್ ಅಷ್ಟೇ ಒಯ್ದಿರೋದು. ಮತ್ತು ಇವತ್ತು ಸ್ಕೂಲ್ನಲ್ಲೂ ಏನೋ ಅವರಿಗೆ ಊಟ ಇರುತ್ತಂತೆ. ಅವರು 12:30 ಇಲ್ಲ 11:30ಗೆ ನಂದು ಅಡುಗೆ ಆಗೋಣ ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಬಂದ್ರೊಳಗೆ ಕುಕ್ಕಿಂಗ ಏನು ಮಾಡ್ತೀನಿ, ಹುಡುಗರಿಗೆ ನನಗೇನು ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ಎಲ್ಲ ಐಟಮ್ ತೊಗೊಂಬಂದಿನಿ. ಇವತ್ತು ಕುಕ್ಕಿಂಗ್ ಮಾಡಿ ಒಂದು ಆನ್ಲೈನ್ದಿಂದ ಡ್ರೆಸ್ ಬಂದದ. ಆ ಡ್ರೆಸ್ನ ವೇರ್ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಸ್ಟೈಲ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ವಾಂಗಿ ಕರಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ಶೇಂಗಾನ ಫ್ರೈನ ಮಾಡ್ಕೊಳತ್ತೀನಿ. ಶೇಂಗಾ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಸರಿಯಾಗಿ ಫ್ರೈನ ಮಾಡ್ಕೊಳತ್ತೀನಿ. ಇದನ್ನು ಸರಿಯಾಗಿ ಫ್ರೈನ ಮಾಡ್ಕೋಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದನ್ನು ಸಣ್ಣದಾಗಿ ಪೌಡರ್ನಾಗಿ ಮಾಡ್ಕೋಬೇಕು. ಇವಾಗ ನಮಗೆ ಇಲ್ಲಿ ಪೌಡರ್ ರೆಡಿಯಾಗಿದೆ. ಈ ಪೌಡರ್ನ ಒಂದು ಪ್ಲೇಟ್ಗೆ ಹಾಕೋಬೇಕು. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿನ ಮಿಕ್ಸನ್ನ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಅದ್ರಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರನ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಹಳದಿ ಪೌಡರು, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಲಿಸ್ಬೇಕು ಸರಿಯಾಗಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ರೀತಿಯಾಗಿ ಮಾಡ್ಕೋಬೇಕು. ಇವಾಗ ಇದನ್ನು ಎಲ್ಲ ಮಸಾಲೆನ ಈಗ ಈ ರೀತಿ ತುಂಬನ ಕಟ್ ಮಾಡಿ ಬದನೆಕಾಯಿನ ಇಟ್ಟೀನಿ. ಇದರೊಳಗಡೆ ಈ ಮಸಾಲೆನ ಸ್ವಲ್ಪದಾಗಿ ತುಂಬಬೇಕು. ಈರುಳ್ಳಿ ಕೂಡ ನಾವು ಇದ್ರೊಳಗಡೆ ಮಿಕ್ಸ್ ಮಾಡಿ ಸಣ್ಣದಾಗಿ ಈರುಳ್ಳಿಸನ್ನ ಕಟ್ ಮಾಡಿ ಇದ್ರೊಳಗಡೆ ಏನು ಪೇಸ್ಟ್ ಒಳಗಡೆ ಮಿಕ್ಸ್ ಮಾಡಿ ಹಾಕೋಬೋದು. ಬಟ್ ಅದು ಹಸಿ ಕಚ್ಚ ಬಾಯಲ್ಲಿ ಅನಿಸುತ್ತೆ ಅಂತ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸಪ್ರೇಟಾಗಿ. ಈಗ ಒಂದು ಕಡೆಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಿಪತ್ತನ ಹಾಕ್ತಾಯಿದ್ದೀನಿ. ಇವಾಗ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಹಾಕ್ತಾಯಿರೋದು. ಇಲ್ಲಿ ಸಣ್ಣದಾಗಿರೋ 2 ಈರುಳ್ಳಿನ ನಾನು ಕಟ್ ಮಾಡಿ ತೊಗೊಂಡಿರೋದು. ಅವಾಗ ಏನು ಪೇಸ್ಟ್ ಮಾಡಿವಲ್ಲ ಇದ್ರ ಒಳಗಡೆನೂ ಕೂಡ ಮಿಕ್ಸ್ ಮಾಡ್ಬೋದು. ಬಟ್ ನಾನು ಮೊದಲು ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತೀನಿ. ಇವಾಗ ಆ ಈರುಳ್ಳಿ ಒಳಗಡೆ ನಾವು ಮಸಾಲೆ ತುಂಬಿರುವ ಬದನೆಕಾಯಿನ ಹಾಕ್ಕೋಬೇಕು. ಇವಾಗ ಇದೆಲ್ಲ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೋಬೇಕು ನಾವು. ಈಗ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈಗ ಏನು ಉಳ್ಕಿದ್ದ ಮಸಾಲೆ ಏನು ಇದ್ದಲ್ಲ ಅದನ್ನೆಲ್ಲ ಹಾಕಬೇಕು ನಾವು. ಹಾಕಿ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ನೀರು ಹಾಕೋದಿಲ್ಲ, ಸ್ವಲ್ಪನೇ ನೀರು ಹಾಕಿ ಇದನ್ನು ಸ್ವಲ್ಪ ಕುದೀತನ ಬಿಡಬೇಕು. ಒಂದು 5ರಿಂದ 10 ನಿಮಿಷ ತನಕ ಇದನ್ನು ನಾವು ಬಿಡಬೇಕು. ಇವಾಗ ನಮ್ಗೆ ಮಸಾಲ
ಬದನೆಕಾಯಿ ಕರಿ ರೆಡಿಯಾಗಿದೆ. ಭಾಜಿ ರೆಡಿ ಆಗಿದೆ ನಮ್ಮದು. ಇವಾಗ ಹುಡುಗರಿಗೆ ಕರ್ಕೊಂಬಂದಿದೆ. ಇವಾಗ ಸ್ಕೂಲ್ದು ಫೋನ್ ಬಂದಿತ್ತು, ಕರ್ಕೊಂಡು ಹೋಗ್ರಿ ಅಂತ. ಟೈಮ್ ಟೇಬಲ್ ಬಿಟ್ಟಿದ್ದಿಲ್ಲ. ಹೋಗಿ ಸ್ಕೂಲಿಗೆ ಹೋಗಿ ಇವರಿಬ್ಬರನ್ನ ಎತ್ತಾಕೊಂಡು ಬಂದ್ವಿ. ರಾಷ್ಟ್ರಗೀತೆ ಹಾಡತ್ತಾರ. ಇನ್ನು ರೈಸ್ ಮಾಡಬೇಕು, ಚಪಾತಿ ಮಾಡಬೇಕು. ರೈಸ ಚಪಾತಿ ಮಾಡಿ ನಾನು ಊಟ ಮಾಡ್ತೀನಿ, ಅವರಿಗೂ ಊಟ ಮಾಡಿಸ್ತೀನಿ. ಊಟ ಮಾಡಿಸಿ ವಿಡಿಯೋನ ಮಾಡೋಣ. ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ ಊಟ ಮಾಡ್ತೀವಿ. ಇವಾಗ ಟೈಮಿಂಗ 12-12:30 ಆಗಕ್ಕೆ ಬಂದದ. ಇಬ್ಬರು ಮಕ್ಕಳು ಊಟಕ್ಕೆ ಕೂತಾರ, ನಾನು ಊಟಕ್ಕೆ ಕೂತೀನಿ. ಇವತ್ತು ವಾಂಗಿ ಕರಿ ಮತ್ತು ಚಪಾತಿ ಮಾಡೀನಿ, ರೈಸ್ ಮಾಡೀನಿ. ಇಷ್ಟು ಐಟಮ್ ನಾನು ನನ್ನ ಮಗ ಒಂದೇ ಪ್ಲೇಟ್ನಾಗ ಕೂತು ಊಟ ಮಾಡ್ತೀವಿ. ಈಗ ಈ ಥರ ತೊಗೊಂಡಿವಿ. ಮತ್ತು ಇಲ್ಲ ನನ್ನ ಮಗ ದೊಡ್ಡ ಮಗ ಕೂತಾನ, ಅವನು ಭಾಜಿ ಚಪಾತಿ ತೊಗೊಂಡನ. ಊಟ ಮಾಡ್ತೀವಿ. ಈಗ ಊಟ ಮಾಡಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಹುಡುಗರು ಮನ್ಕೊಂಡಾಯಿತು. ಇವಾಗ ನಮ್ಮ ವ್ಲಾಗ್ನ ಚಾಲು ಮಾಡೋಣ ಅಂತ ಚಾಲು ಮಾಡೀನಿ. ಊಟನೂ ಆಯಿತು, ಹುಡುಗರಿಗೆ ಮನಸ್ಸೋದಾಯಿತು. ಅವ್ರ ಜೊತೆ ನನಗೆ ನಿದ್ದೆ ಬಂದುಬಿಡತ್ತದ. ಮತ್ತು ಮನ್ಕೊಂಡ್ರೆ ನನ್ನ ವಿಡಿಯೋ ಇಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಬೇಡ, ವಿಡಿಯೋನ ಕಂಟಿನ್ಯೂಯಸ್ ಆಗಿ ಹಾಕೋಣ. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ನನಗೆ ಅಂತ ನೋಡೋಣ. ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಇವಾಗ ಫೇಸ್ನ ವಾಶ್ ಮಾಡ್ಕೊಂಡು ಬಂದಾಯಿತು. ನಾನು ವೇರ್ ಮಾಡ್ತಾ ಇರೋದು ಆನ್ಲೈನಿಂದ ಡ್ರೆಸ್ ತರಿಸಿದ್ದು. ಇದು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿಯಾಗಿ ಈ ಥರ ಪ್ಯಾಟರ್ನ್ದಾಗ ಇದು ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ನ ವೇರ್ ಮಾಡ್ತಾ ಇರೋದು. ನೋಡೋಣ ಈ ಡ್ರೆಸ್ ನನಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂತ. ಯಾವ ರೀತಿ ಕಾಣ್ತಾ ಇದೆ ಡ್ರೆಸ್. ಈಗ ಕಾಣ್ತಾ ಇದೆ ಡ್ರೆಸ್. ಆನ್ಲೈನಲ್ಲಿ ತೊಗೊಂಡಿದ್ದು. ಇದನ್ನು ಟಾಪ್ನ ಸಪ್ರೇಟಾಗಿ ಆರ್ಡರ್ ಮಾಡಿದ್ದು. ಆ್ಯಂಡ್ ಇದ್ರ ಮ್ಯಾಚಿಂಗ್ ಇದು ಕ್ರಾಪ್ ಟಾಪ್ ಟಿ ಶರ್ಟ್ನ ಸಪ್ರೇಟಾಗಿಯೇ ಆರ್ಡರ್ ಮಾಡಿದ್ದು. ಎರಡನ್ನು ಕಾಂಬಿನೇಷನ್ ಮಾಡಿ ವೇರ್ ಮಾಡಿದ್ದು. ನನಗೆ ಇದ್ರದ್ದು ತುಂಬ ಕಾಂಬಿನೇಷನ್ ಆಗಲ್ಲ ಅಂತ ಅನ್ಸುತ್ತದೆ, ಬಟ್ ಓಕೆ ನಡೆಯುತ್ತೆ. ಅಷ್ಟು ಭಾಳ ಸೇಮ್ ಇದೇ ಥರ ಬೇಕು ಹಿಂಗೆ ಅಥವಾ ಹಿಂಗೆ ಅಷ್ಟು ಭಾಳ ಏನು ಕಿರಿಕಿರಿ ಮಾಡೋದಿಲ್ಲ. ಹೆಂಗೋ ಇರಲಿ, ಅದಕ್ಕೆ ಮ್ಯಾಚಿಂಗ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡ್ತೀನಿ. ಯಾಕಂದರೆ ಹೊಸ ಡ್ರೆಸ್ನ ಅಷ್ಟು ತಾಳ್ಮೆ ಶಕ್ತಿ ಅನ್ನೋದು ನನ್ನಲ್ಲಿಲ್ಲ ಜಾಸ್ತಿ. ಒಟ್ಟು ಬಂದರೆ ಸಾಕು, ಹೆಂಗರೆ ಮಾಡಿ ವೇರ್ ಮಾಡಿ ವೇರ್ ಮಾಡಿ ಸ್ಟೈಲ್ ಮಾಡೋದು ಅಷ್ಟೇ. ಯಾವ ರೀತಿ ಕಾಣ್ತಾಯಿದೆ, ಹೇಗೆ ರೀತಿ ಕಾಣ್ತಿದೆ. ಈ ಡ್ರೆಸ್ಗೆ ಇದು ಟಾಪ್ ಬಂದುಬಿಟ್ಟು ಲಾಂಗ್ ಇದೆ, ಫುಲ್ ಲಾಂಗ್ ಟಾಪ್ ಇದು, ಫುಲ್ ಲಾಂಗ್ ಡ್ರೆಸ್ ಇದು. ಇದಕ್ಕೆ ಯಾವ ರೀತಿಯಾಗಿ ರೆಡಿ ಆಗೋದಂತ ಐಡಿಯಾನೇ ಇಲ್ಲ. ನೋಡೋಣ ಯಾವ ರೀತಿಯಾಗಿ ಹೇರ್ ಸ್ಟೈಲ ಮತ್ತು ಸಿಂಪಲ್ ಮೇಕಪ್ ನೋಡೋಣ ಯಾವ ರೀತಿ ಮಾಡೋದಂತ. ಏನೂ ಐಡಿಯಾನೇ ಇಲ್ಲ, ಆದರೂ ಟ್ರೈ ಮಾಡ್ತೀನಿ. ಇದಕ್ಕೆ ಯಾವ ರೀತಿ ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ಈ ಡ್ರೆಸ್ಗೆ ಅಷ್ಟೊಂದು ಮೇಕಪ್ ಚೆಂದ ಕಾಣಲ್ಲ, ಎಷ್ಟು ಸಿಂಪಲಾಗಿ ರೆಡಿ ಆಗ್ತೀವಿ ಅಷ್ಟು ಲುಕ್ ಅನ್ನಿಸ್ತದೆ ಅಂತ ನಂದು ಐಡಿಯಾ. ಸ್ವಲ್ಪ ಕಿವಿಗೆ ಎಲ್ಲ ಕಡೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋಣ. ಕುತ್ತಿಗೆಗೆ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿತ್ತು. ಹಾಗೆ ಹ್ಯಾಂಡಿಗೆ ಕೂಡ ನಾವು ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಇದಾದ ಬಳಿಕ ಸನ್ಸ್ಕ್ರೀನ್, ಕಂಪಲ್ಸರಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಹೊರಗೆ ಹೋಗದೇ ಇರಲಿ, ಮನೆಗೆ ಇರಲಿ, ಸನ್ಸ್ಕ್ರೀನ್ ಅಂತೂ ಬಿಡೋದಿಲ್ಲ, ಮಾಡ್ತೀನಿ ಅಪ್ಲೈ. ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ನ ಸೆಟಪ್ ಇಲ್ಲ. ಆಲ್ರೆಡಿ ಯಾವುದೋ ಸನ್ಸ್ಕ್ರೀನ್ ಸೆಟಪ್ ಇಲ್ಲ, ಯೂಸ್ ಮಾಡ್ತೀನಿ ಅಂತ ಒಂದು
ವಿಡಿಯೋದಲ್ಲಿ ತೋರಿಸೀನಿ, ಒಂದು ಮೇಕಪ್ ವಿಡಿಯೋದೇ ಮಾಡಿದ್ದ. ಅದರಲ್ಲಿ ಯಾವ್ದು ಯೂಸ್ ಮಾಡ್ತೀನಂತ ಆಲ್ರೆಡಿ ಹೇಳೀನಿ. ಓನ್ಲಿ ಫೇಸ್ಗೆ ಸನ್ಸ್ಕ್ರೀನ, ಮಾಯ್ಶ್ಚರೈಸರ, ಮೇಕಪ್ಪ ಎಲ್ಲನೂ ಫೇಸ್ಗೆ ಹಚ್ಚಿದ್ರೆ ನಮ್ಮ ಕಿವಿಗಳು ಬ್ಲ್ಯಾಕ್ ಆಗಿ ಕಾಣುತ್ತೆ. ಅದಕ್ಕೆ ನಮ್ಮ ಫೇಸ್ಗೆಲ್ಲ ಏನೇನು ಅಪ್ಲೈ ಮಾಡ್ತೀವಲ್ಲ ಅದನ್ನು ನಮ್ಮ ಕಿವಿಗಳಿಗೆ ಕೂಡ ನೆಕ್ಗೂ ಕೂಡ ಅಪ್ಲೈ ಮಾಡಬೇಕು ಕಂಪಲ್ಸರಿ. ಅಂದರೆ ಎಲ್ಲ ಕಲರ್ ಒಂದೇ ಥರ ಕಾಣುತ್ತೆ ಅಂತ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದು ಇದನ್ನು ಥೋಡೆ ಅಬ್ಸರ್ವ್ ಆಗುವ ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತಾನ ಇದನ್ನು ಥೋಡೆ ಬಿಡಬೇಕು. ಅಷ್ಟು ತಾನೇ ಏನು ಮಾಡಬೇಕಪ್ಪ ಅಂದ್ರೆ ಐಬ್ರೋಸ್ ಫಿಲ್ ಮಾಡ್ಕೋಬೇಕು. ಐಬ್ರೋ ಪೆನ್ಸಿಲ್ ಎಲ್ಲಿದೆ? ಸಿಂಪಲ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಯಾವುದೇ ಪ್ರೊಫೆಷ್ನಲ್ ಮೇಕಪ್ ಅಲ್ಲ, ನಾನು ಸಿಂಪಲ್ಲಾಗಿ ನನಗೆ ಯಾವ ರೀತಿ ತಿಳುತ್ತೆ ಆ ರೀತಿಯಾಗಿ ಐಬ್ರೋನ ಫಿಲ್ ಮಾಡ್ಕೋತೀನಿ. ಆಲ್ರೆಡಿ ಐಬ್ರೋ ಫಿಲ್ ಮಾಡೋದು ಬ್ರಷ್ ಎಲ್ಲ ಇತ್ತು, ಬಟ್ ಅದು ಖರಾಬಾಗಿದೆ. ಇನ್ನೂ ಒಂದು ಎದ್ರಾಗು ಹುಡುಗರು ಹಾಗೆ ಮಾಡ್ಯಾವತ್ತು ಅನಿಸುತ್ತೆ. ಯಾರೂ ಬೈಕೋಬೇಡಿ, ನನಗೆ ಯಾವ ರೀತಿ ಅನಿಸುತ್ತೆ ಆ ರೀತಿಗೆ ಸಿಂಪಲಾಗಿ ಮೇಕಪ್ ಮಾಡ್ಕೊಳತ್ತೀನಿ. ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ. ಐಬ್ರೋ ಫಿಲ್ ಮಾಡಿತ್ತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಐಬ್ರೋ ಫಿಲ್ ಮಾಡ್ಕೊಂಡಾಯಿತು. ಇವಾಗ BB ಕ್ರೀಮ್ನ ಹಚ್ಕೊತೀನಿ. ಯಾವುದೇ ಫೌಂಡೇಶನ್ ಯೂಸ್ ಮಾಡ್ತಾಯಿಲ್ಲ ನಾನು. ಆರ್ಟಿಸ್ಟ್ಗೆ ಅಷ್ಟೇ ಸಿಂಪಲ್ ಮೇಕಪ್ ಇವು ಹತ್ತದಲ್ಲ, ಅದಕ್ಕೆ ಸೊ BB ಕ್ರೀಮ್ನ ಸಿಂಪಲ್ ಮೇಕಪ್ಪೇ ಈ ಡ್ರೆಸ್ಗೆ ಚೆಂದ ಕಾಣುತ್ತೆ. ಅಷ್ಟು ಜಾಸ್ತಿ ಮೇಕಪ್ ಮಾಡಿಕೊಂಡ್ರೆ ಇದಕ್ಕೆ ಸೂಟ್ ಆಗಲ್ಲ. ಅದಕ್ಕೆ ಸಿಂಪಲಾಗಿ ಮೇಕಪ್ಪನ್ನ ಮಾಡ್ತಾಯಿದ್ದೀನಿ. ಸ್ಮೆಲ್ ಮಸ್ತ್ ಅದ BB ಕ್ರೀಮ್ದು. ಹೀಗೆ ಕೈದಿಂದಲೇ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾವುದೇ ಬ್ರಷ್ ವಿಷಯ ಇವಾಗಿಲ್ಲ, ತಗೊಂಬರಬೇಕು. ಇದೆ ಬಟ್ ಮನೇಲಿದೆ. ಮನೇಲಂದ್ರೆ ಪಪ್ಪ ಮಮ್ಮಿ ಮನೇಲಿ ಅಲ್ಲೇ ಬಿಟ್ಟು ಬಂದೀನಿ. ಓನ್ಲಿ ಡೇ ಮಾತ್ರ ಇಲ್ಲಿರೋದಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ಏನೂ ಐಟಮ್ನ ಇಲ್ಲ. ಎಲ್ಲ ಕೆಲವೊಂದು ಮೇಕಪ್ ಐಟಮ್ಗಳೆಲ್ಲ ಅಲ್ಲೇ ಇರೋದು. ನನಗೆ ಏನು ಜಾಸ್ತಿ ಇಲ್ಲಿ ಯೂಸ್ ಆಗೋಲ್ಲ. ಎಷ್ಟು ಥೋಡೆ ಯೂಸ್ ಆಗುತ್ತೆ ಅಂತ ಥೋಡೆ ತೊಗೊಂಡ್ಬಂದಿದ್ದೀನಿ. ಇವಾಗ BB ಕ್ರೀಮ್ ಅಪ್ಲೈ ಮಾಡಿತ್ತು. ಇವಾಗ ಐಲೈನರ್ನ ಹಾಕೋಣ. ಐಲೈನರ್ ಹಾಕೋದು ಇಲ್ಲ, ಪೌಡರ್ ಲೈಟಾಗಿ ಪೌಡರ್, ಯಾವುದೇ ಕಾಂಟ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ. ಒಂದು ಲೂಸ್ ಪೌಡರ್ನ ಅಷ್ಟೇ ಯೂಸ್ ಮಾಡ್ತಾಯಿರೋದು. ಯಾವುದೇ ಕೆಲವೊಂದು ನಾವು ಸಣ್ಣವರಾಗಿರಿಂದ ಕೆಲವೊಂದು ಐಟಮ್ನಲ್ಲೇ ಚೇಂಜ್ ಆಗೋದು ಬಂದು, ಬಟ್ ಪೌಂಡ್ಸ್ ಪೌಡರ್ ಮಾತ್ರ ಯಾವತ್ತೂ ಚೇಂಜ್ ಆಗೋದಿಲ್ಲ. ಎಲ್ಲರ ಮನೆಯಲ್ಲೂ ಪೌಂಡ್ಸ್ ಪೌಡರ್ ಇದ್ದೇ ಇರುತ್ತೆ. ಅದು ಯಾವತ್ತೂ ಬಂದ್ ಆಗಲ್ಲ ಅಂತ ಅನಿಸುತ್ತೆ. ಯಾವುದೇ ನ್ಯೂ ಐಟಮ್ ಬಂದ್ರೂ ನ್ಯೂ ಪೌಡರ್ ಅಂದರೂ ಯಾರೂ ಬಿಡಲ್ಲ. ಇವಾಗ ಪೌಡರ್ನ ಅಪ್ಲೈ ಮಾಡಾಯಿತು. ಇವಾಗ ಐಲೈನರ್ ಸಿಂಪಲಾಗಿ ಐಲೈನರ್ ಹಾಕೊಳ್ಳೇಬೇಡ, ಹಾಕ್ಕೊಂಡು ಹಾಕ್ತೀನಿ. ಸಾಮಾನ್ಯವಾಗಿ ಅಷ್ಟು ಕರೆಕ್ಟಾಗಿ ಹಾಕೋಕೆ ಬರೋದಿಲ್ಲ, ಬಟ್ ಹಾಕೋತೀನಿ. ಒಂದು ಲೆವೆಲ್ಗೆ ಐಲೈನರ್ ಹಾಕೋತೀನಿ. ಫಸ್ಟ್ ಈ ಸೈಡ್ಗೆ ಹಾಕೊಂಡ್ಬಿಡೋಣ.
ಇಲ್ಲಿ ಫ್ಲ್ಯಾಶ್ ಲೈಟ್ ಅದ, ಅದನ್ನು ನೋಡಿ ನೋಡಿ ನನಗೆ ಇಲ್ಲಿ ಮಿರರ್ದಾಗ ಕ್ಲಿಯರಾಗಿ ಕಾಣಲಾಗ್ಯದ. ಏನು ಹೆಚ್ಚು ಕಡಿಮೆ ಇದ್ದರೂ ಬೈಕೋಬೇಡಿ. ಏನರ ಒಂದು ಮಾಡೋಕ್ಕೆ ಹೋಗಿ ಏನರ ಒಂದು ಆಗ್ತಲ್ಲ. ಈ ಒಂದು ಕಿರಿಕಿರಿಗೋಸ್ಕರನೇ ನಾನು ಜಾಸ್ತಿ ಐಲೈನರ್ನ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಮೇಕಪ್ ಮಾಡ್ಕೊಳ್ಳೋದಷ್ಟು ಕಷ್ಟ ಅಲ್ಲ, ಎಲ್ಲರೂ ಹೆಂಗೆ ಮೇಕಪ್ ಮಾಡ್ಕೊತಾರೆ ಗೊತ್ತಿಲ್ಲ. ನನಗಂತೂ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ, ಬಟ್ ನಾನಾಗಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಬೇರೆ ಯಾರಾದರೂ ನನಗೆ ಮಾಡಿದ್ರೆ ಇಷ್ಟ ಆಗುತ್ತೆ. ನೋಡಿರಿ ನಮಗೆ ಲಿಪ್ ಬಾಮ್ ನನ್ನ ಮಗ ಯಾವ ರೀತಿ ಮಾಡೋಣ ಕೆಳಗಡೆ ಇಟ್ಟಿದ್ದು ಯಾವ ರೀತಿಯಾಗಿ ಮಾಡಿ ಇದೇ ಲೈಟಾಗಿ. ನಂತರ ಯಾರು ಲಿಪ್ಸ್ಟಿಕ್ನ ಭಾಳ ಡಾರ್ಕ್ ಶೇಡಿಂಗ್ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಲೈಟಾಗಿದೆ ಇಷ್ಟ. ಈ ರೀತಿಯಾಗಿ ರೆಡಿ ಆಗಿತ್ತು. ಇನ್ನು ಹೇರ್ ಸ್ಟೈಲ ಯಾವ ರೀತಿಯಾಗಿ ಹಾಕೋಣ ನೋಡೋಣ. ಹೇರ್ ಸ್ಟೈಲ್ ಬಂದುಬಿಟ್ಟು ಇದು ಯಾವುದು ಸೂಟ್ ಆಗುತ್ತೆ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಹೇರ್ ಸಿರಮ್ನ ಅಪ್ಲೈ ಮಾಡೋಣ. ಯಾವ ಥರ ಹೇರ್ ಸ್ಟೈಲ್ ಹಾಕಬೇಕು ತಿಳಿ ಉಂಟು. ತುಂಬ ಕರ್ಲಿ ಹೇರ್ ನಂದು. ಒನ್ ಟೈಮ್ ನಾನು ಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಈಗ 2 ಇಯರ್ ಆಗೋಕೆ ಬಂತು ಟ್ರೀಟ್ಮೆಂಟ್ ಮಾಡಿಕೊಂಡು. ಇವಾಗ ಮತ್ತೆ ಕರ್ಲಿ ಆಗೋದು ಫ್ರೆಂಡ್ ಎಲ್ಲ ನೋಡಿ. ಇಷ್ಟು ಬೇಬಿ ಹೇರ್ ಅದು ಎಲ್ಲ ಕರ್ಲಿ ಅದು. ಇಷ್ಟು ಹೇರ್ನ ತಗೊಂಡು ಈ ಸೈಡ್ಗೆ ಮತ್ತು ಈ ಸೈಡ್ಗೆ ಇಷ್ಟು ಬೌ ರಿಬ್ಬಿನ್ನ ಕಾಣುತ್ತೆ ನೋಡೋಣ. ಇಲ್ಲೊಂದು ಈ ರೀತಿಯಾಗಿ ಮಾಡಿ ಇದಕ್ಕೆ ಒಂದು ರಿಬ್ಬಿನ್ನ ತೊಗೊಂಡಿರ್ತೀನಿ. ರಿಬ್ಬಿನ್ನ ಇದಕ್ಕೂ ನಾನು ತಗೊಳ್ಳಿ ಮಾಡ್ತಾರಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿದ್ವಿ. ಬ್ಯಾಕ್ ಸೂಟ್ ಆಗುತ್ತೆ. ಇದೇ ಸೂಟ್ ಆಗುತ್ತೆ ಅನಿಸುತ್ತಲ್ಲ. ಸ್ಯಾರಿ
ಸ್ಯಾರಿ ಮೇಲೆ ಎಲ್ಲ ಥರ ಜಾಸ್ತಿ ಜ್ಯುವೆಲ್ರಿ ಇರೋದು. ಈ ಥರ ಡ್ರೆಸ್ ಮೇಲೆ ಮ್ಯಾಚಿಂಗ್ ಕಮ್ಮಿ ಇರೋದು ನನ್ನಲ್ಲಿ ಜ್ಯುವೆಲ್ರಿ. ಜಾಸ್ತಿ ಡೈಲಿಗೋಸ್ಕರ ಗೋಲ್ಡನ್ನು ಯೂಸ್ ಮಾಡ್ತೀನಲ್ಲ, ಅದನ್ನೇ ನಾನು ಹಾಕ್ತೀನಿ ಎಲ್ಲದ್ರ ಮೇಲೆ. ಬಟ್ ಸ್ಯಾಡಿ ಹಾಕೊಂಡ್ರೆ ಮಾತ್ರ ವೇರ್ ಮಾಡ್ತಾರೆ. ಇಯರಿಂಗ್ಸ್ನ ಚೇಂಜ್ ಮಾಡ್ತೀನಿ, ಜುಮ್ಕಾ ಥರ ದೊಡ್ಡದಾಗಿ ಹಾಕೋತೀನಿ ಗೋಲ್ಡ್ ಜೊತೆಗೆ. ಓಕೆ, ಇವಾಗ ಒಂದು ಸ್ಮಾಲ್ದಾಗಿ ಸ್ಟಿಕ್ಕರ್ನ ಇಟ್ಕೊತೀನಿ. ಸಂಡೇ ಒಟ್ಟಿಗೆ ಕಾಣುತ್ತೆ ಅಂತ. ಸಿಂಪಲ್ ಮೇಕಪ್ ಲುಕ್ ಇವಾಗ ರೆಡಿ ಆಯಿತು. ಕೈಗೆ ಜಾಸ್ತಿ ವ್ಯಾಕ್ಸಿನ್ನ ಅಪ್ಲೈ ಮಾಡಿದ್ದು. ನೋಡೋಣ ಯಾವ ರೀತಿ ಬಂದಿದೆ ಲುಕ್. ಕಮೆಂಟ್ ಮಾಡಿ ಈ ಲುಕ್ ಹೇಗಿದೆ ಅಂತ. ಸಿಂಪಲಾಗಿ ಮೇಕಪ್ನ ಮಾಡ್ಕೊಂಡಾಯಿತು. ಈ ಡ್ರೆಸ್ಸಲ್ಲಿ ಯಾವ ರೀತಿ ಮೇಕಪ್ ಮಾಡೋದಂದರೆ ಸ್ವಲ್ಪನೂ ಐಡಿಯಾ ಇಲ್ಲ. ನನಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿನಿ. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.